ಸೆನ್ಸಿಬಲ್ ಆಗಿ ಬಿಹೇವ್ ಮಾಡಿ. ಯಾಕೆ ಜೋರಾಗಿ ಮಾಡ್ತಿದ್ದೆ? ಏನ್ ಸಿಗ್ತಿತ್ತು? ಪ್ರಶಸ್ತಿ ಕೊಡ್ತಿದ್ದ ನಿಮಗೆ ಏನಂತ? ನಾನು ರಿಚ್, ನಾನು ತುಂಬಾ ರಿಚ್, ನಾನು ಮಲ್ಟಿ ಮಿಲಿಯನರ್. ನಾನು ಮತ್ತೇನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ಕೊಂತ ಇದ್ದೀನಿ. ಯಾರಾದ್ರೂ ಓಡ್ ಬಂದು ಹೊಡೆದಿಡ್ದವ್ರು ನಿನ್ನ ಹಿಡ್ಕೊಂಡು ಸವಾಸ ಮಾಡಿ ಫ್ರೀ ಅಂದ್ಬಿಟ್ಟ ಗಂಟ ಹಾಕೊಂಡಿದ್ದೀರ. ಜಾಸ್ತಿ ಫ್ರೀ ಆಗ್ಬೇಡ ನನ್ನ ಜೊತೆ ನೀನು. ನನಗೆಲ್ಲ ಒಂದು ಗೇಮಿಂಗ್ ಫೋನ್ ಬೇಕು ನಮ್ಮ ಹುಡುಗರಿಗೆ ಕೊಡಕ್ಕೆ. ಕೇಳಿದ್ರೆ ಯಾವ ತರ ದೆವ್ವ ನೋಡಿದ್ಯಾ ಅಂತ ಅಂದ್ರೆ ಇಲ್ಲ. ಕಾಮಿಡಿ Hey guys, what's up? Welcome back to my new vlog. So, ಇವತ್ತೇನು ಗೊತ್ತಾ ಗೈಸ್, ನಾನು ಆಲ್ರೆಡಿ SMR ಜೊತೆ ಇವಾಗ ಟ್ರಫಲ್ಸ್ಗೆ ಹೋಗ್ಬಿಟ್ಟು, ನಾನು ಒಬ್ಳು ಹೋಗಿದ್ದು ಟ್ರಫಲ್ಸ್ಗೆ ಹೋಗ್ಬಿಟ್ಟು ತಿಂತಿದ್ದೆ. ಅಲ್ಲಿ ಬಂದ್ರು ಅವ್ರು ಆಯ್ತಾ. ಸೊ ವಿ ವರ್ ಟಾಕಿಂಗ್, ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂತು, SMRಗೆ ಇರಿಟೇಟ್ ಮಾಡಬೇಕು ಅಂತ. ನನಗೆ ಸಖತ್ ಇಷ್ಟ ಇರಿಟೇಟ್ ಮಾಡೋದು, ಪ್ರಾಂಕ್ ಮಾಡೋದೆಲ್ಲ ತುಂಬ ಇಷ್ಟ ನನಗೆ. ಐ ಫೀಲ್ ವೆರಿ ನೈಸ್, ಐ ಫೀಲ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತೆ ಅಂತಾನೆ ಹೇಳ್ಬೋದು ನೀವು. ಚೆನ್ನಾಗಿದೆ. ಸೊ ಅದಕ್ಕೆ ಇವಾಗ ಏನು ಮಾಡೋಣ ಗೊತ್ತಾ, SMR ಏನೇ ಮಾತಾಡಿದ್ರು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಬೇಕು. ರಿಯಾಕ್ಟ್ ಇನ್ ದ ಸೆನ್ಸ್ ನಾಟ್ ಲೈಕ್ ಕೋಪ ಮಾಡ್ಕೊಳ್ಳೋದು ಈ ಥರ ಅಲ್ಲ, ಫನಿಯಾಗಿ. ಲೈಕ್ ಅವ್ರು ಇವಾಗ ಏನು ಊಟ ಮಾಡಿದೆ ಅಂದರೆ ಹೂ ಅನ್ನೋದು. ಅವ್ರು ಏನೇ ಮಾತಾಡಿದ್ರು ಫನ್ನಿ ಆನಿಮಲ್ ಸೌಂಡ್ಸ್ ಆಗಲಿ, ಇದ್ರ ಏನೇನೋ ಕೆಟ್ಟ ಸೌಂಡ್ಗಳು ಕೊಡೋದು. ಸೊ ನೋಡೋಣ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ, ಎಷ್ಟು ಇರಿಟೇಟ್ ಆಗ್ತಾರೆ ಅಂತ. ನನ್ನ ತಲೆಯಲ್ಲಿ ಎಲ್ಲಿಂದ ಇದೆಲ್ಲ ಐಡಿಯಾಸ್ಗಳು ಬರುತ್ತೋ ದೇವ್ರಿಗೆ ಗೊತ್ತು ಗೈಸ್. ನಾನು ಆ್ಯಕ್ಚುಲಿ ತುಂಬ ಟ್ಯಾಲೆಂಟೆಡ್ ಇದ್ದೀನಿ, ಸಕ್ಕ ಟ್ಯಾಲೆಂಟೆಡ್ ಆಗಿದ್ದೀನಿ. ಬಟ್ ಇನ್ ದಿಸ್ ಟೈಪ್ ಆಫ್ ಥಿಂಗ್ಸ್ ಲೈಕ್ SMR ಕೋಪ ಬರ್ಸೋದು, ಟ್ರಿಗರ್ ಮಾಡೋದು, ಇಂಥ ವಿಚಾರದಲ್ಲಿ ಹೆವಿ ಟ್ಯಾಲೆಂಟೆಡ್ ಇದ್ದೀನಿ ನಾನು. ಸೊ ಇವಾಗ ಹೋಗೋಣ. ಫುಲ್ ಅವರಲ್ಲಿ ಪುನಿ ಜೊತೆ ಮಾತಾಡ್ಕೊಂಡು ನಿಂತಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಫುಲ್ ಏನೇ ಮಾತಾಡಿದ್ರು ಫನ್ನಿ ಸೌಂಡ್ಸ್ ಮಾಡೋಣ, ನೋಡೋಣ ಏನು ಹೇಳ್ತಾರೆ ಏನು ಮಾಡ್ತಾರೆ ಅಂತ. ಸೊ ಬನ್ನಿ, ಲೆಟ್ಸ್ ಗೋ. है मुझसे कोई स्मार्ट बताओ, खुद नहीं तुम खुद दे ಗೈಸ್. ಸೊ ಇವಾಗ ನಾವು ನಮ್ಮ ದೋಸ್ತರು, ಪರವಾಗಿಲ್ಲ ಬಿಡಿ, ಯಾರಾದ್ರೂ ಬೇಕು ಅಂತ ಮಾಡ್ತಾರಾ, ನಮ್ಮ ಫ್ರೆಂಡು ಇವಾಗ ಮೋಮೋಸ್ ತಿನ್ನಕ್ ಹೋಗ್ತಾ ಇದೀವಿ. ಪಾಪ ತುಂಬಾ ಒಳ್ಳೆ ಮನುಷ್ಯ ಗೈಸ್, ದೇವ್ರಂತ ಮನುಷ್ಯ ಅವನು. ಅವನಲ್ಲಿ ಏನೂ ಕೊರತೆ ಇಲ್ಲ, ಅವನೇ ಒಂದ್ ದೊಡ್ಡ ಕೊರತೆ. डिप्रेशन ಏನಂತೀಯ? ಏನಿಲ್ಲ, ಫೈಲ್ಸ್ ಬಂದಿರೋ ನಡೀತಾ ಇದೆ. ಕರೆಕ್ಟ್ ರಾಕಿ ಕಟ್ ಮಾಡಿ ಪೇಮೆಂಟ್ ಕಟ್ ಮಾಡ್ತೀವಿ. ಅಣ್ಣ ನನ್ ಕೈಲಾಗ್ತಾ ಇಲ್ಲ, ಈ ಯೂಟ್ಯೂಬ್ ಸಾವಸರೆ ಸಾಗು. ಮತ್ತೆ ಏನ್ ಊಟ, ಏನ್ ಸಮಾಚಾರ? ಏನ್ ಸಮಾಚಾರ ಅಂದ್ರೆ ಏನು ಹೇಳ್ಬೇಕು ಎಲ್ಲ. ಏನ್ ಹೇಳ್ಬೇಕು ನಿಂಗೆಲ್ಲ? ಏನಾದ್ರು ಹೇಳಿ. ಏನ್ ಹೇಳಿ? ಏನಾದ್ರು. ಊಟ ಮಾಡಿದ್ರ? ಮತ್ತೆ ಊಟ ಮಾಡಿದ್ರ ಅಂದ್ರೆ ಯಾಕೆ ಬಾಯಿಂದ ಊಸ್ಬಿಡ್ತಾ ಇದೀರ? ಜೊತೆ ಲೈಟ್ ಆಗಿ. ಹಾ ಮತ್ತೆ ಏನು ಏನ್ ಕತೆ? ಕತೆನಾ? ಏನಿಲ್ಲ ಕತೆ. ಗೈಸ್ ನಾನು ಬಿಟ್ಟು ಹೋಗ್ತಾನೆ. ಮೋಮೋಸ್ ಇಲ್ಲೇ. ಹಲೋ CCTV ಶಶಿಧರ್, ಮೋಮೋಸ್ ಅಲ್ಲಿರೋದು. ನೀವು ಬನ್ನಿ ಗೈಸ್, ಇವಾಗ ಕಾಫಿ ಕುಡಿಯಕ್ ಹೋಗೋಣ. ಗೈಸ್ ಅವ್ರು ಕಾಫಿ ಕುಡಿತಿರ್ತಾರೆ ಗೊತ್ತಾ, ಆವಾಗ್ಲೂ ಹಂಗೆ ಸೌಂಡ್ಗಳು ಮಾಡೋಣ ಗೈಸ್. ಬಟ್ ಇವ್ನು ತುಂಬಾ ಏನೇನೋ ಹೇಳ್ಬಿಡ್ತಾರ, ನಂಗೆ ನಗು ಬಂದ್ಬಿಡುತ್ತೆ. ಬಟ್ ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಮಾಡೋಣ ಬನ್ನಿ ಗೈಸ್. SMR ನೋಡಿ ತುಂಬಾ ಸೀರಿಯಸ್ ಆಗಿ ಕುತ್ಕೊಂಡಿದ್ದಾರೆ. ಪ್ರೇಮ ವಿವಾಹಕ್ಕೆ ಬೇಲೂರಿನಲ್ಲಿ ಭಾರಿ ಗಲಾಟೆ. ಲವ್ ಮ್ಯಾರೇಜಿಗೆ ಭಾರಿ ಗಲಾಟೆ ಅಂತ ಬೇಲೂರಲ್ಲಿ. ಏನ್ ಸಮಾಚಾರ ಹೇಳಿ ಮತ್ತೆ ಹೇಳು. ಮದ್ವೆನಾ ದೊಂಬಿನ
ಏನಪ್ಪ ಇಲ್ಲ ಮಲ್ಲಾಗ್ರ ಬಂದಂಗೆ ಆಡ್ತಿದ್ದೆ ಆಚೆ ಕಡೆ. ಮಲ್ಲಾಗ್ರ ಅಂದ್ರೆ ಉಚ್ಕೂತಿ ಡಿಪ್ರೆಷನ್. ಅಣ್ಣ ಒಂದ್ ತಗದ್ ಆಚೆ ಕಾಕಣ ಒಂಚೂರು. ಇವ್ರು ಒಂಥರ ಮಜಾ ಇದಂಗೆ. ನಮ್ಮೋರ್ ಇವ್ರು ಒಂಥರ ಮಜಾ. ನೀನ್ ಯಾಕೆ ಹಿಂಗಾಡೋದು? ಮೇಕೆ ಬೀಜ ಇಸ್ಕಿದ್ರೆ ಮ್ಯಾನ್ ಅಂತ, ಇವಳು ನನ್ ಜೀವ ಇಸ್ಕಿದ್ರೆ ಮ್ಯಾನ್. ಯಾಕೆ ಆಡ್ತಾ ಇದೀವಿ? ಒಳ್ಳೆ ಕೋತಿ ಮಂಗನ್. ಸೊ ನಾನ್ ಮಾತಾಡಿದ್ರೆ ನೀನ್ ಸೌಂಡ್ ಮಾಡ್ತೀಯ, ನಾನ್ ಮಾತಾಡಲ್ಲ. ಏನೋ ಸಿಗಾಗ್ಬಿಟ್ಟಿದೆ ಎಲ್ಲಿ ಸರಿಯಾಗ ಸರಿಯಾಗಿ ಅನ್ಕೊಂಡ್ಬಿಡ್ತಾ ಇದೀಯಾ? ಡಿಪ್ರೆಷನ್. ಆಚಿಕ್ ಹಾಕ್ತಾರೆ, ನನ್ನ ಹಾಕ್ತಾರೆ ನಿನ್ನಿಂದ. ನಿನ್ನೆ ಹಾಕಿದ್ರೆ ಅದೇ ಮಜಾ ನಂಗೆ ಲೈಫಲ್ಲಿ. ಅದಕ್ಕಿನ್ನೂ ಜಾಸ್ತಿ ತೃಪ್ತಿ ಏನೂ ಇಲ್ಲ. ಆಲ್ರೆಡಿ ಹಾಕ್ಬಿಟ್ರು ಒಂದು. ನೋವು ಬರ್ತಿದೆ, ಯಾರಿಗೆ ಹೇಳೋಣ, ಎಲ್ಲ ವಿಧಿ. ಅಯ್ಯೋ ಅಯ್ಯೋ ಕ್ಯೂಟು ಕ್ಯೂಟು. ಕರೆಕ್ಟ್ ಒಂದ್ ಸ್ವಲ್ಪ ಸೆನ್ಸಿಬಲ್ ಆಗಿ ಬಿಹೇವ್ ಮಾಡ್ತೀಯ ನೀನು. ನಾನ್ ಸೆನ್ಸಿಬಲ್ ಆಗಿದ್ದೀನಿ, ನೀನ್ ಸೆನ್ಸಿಬಲ್ ಆಗಿ ಬಿಹೇವ್ ಮಾಡಿ. ಏನ್ ಹೋಗ್ಯಾನ ಅದಕ್ಕೆ ನೀನ್ ಜಾಸ್ತಿ ಮಾತಾಡೋಣ. ನೀನ್ ಕಿರ್ಚಾಡ್ಬಿಡ ನನ್ನ ಹತ್ರ. ನೀನು ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಇನ್ನ ಜೋರಾಗಿ ಮಾಡ್ತಿದ್ದೆ, ಬಟ್ ವಿ ಆರ್ ಇನ್ ಅ ಪ್ಲೇಸ್ ವೇರ್ ಐ ಕ್ಯಾನ್ ನಾಟ್. ಯಾಕೆ ಜೋರಾಗಿ ಮಾಡ್ತಿದ್ದೆ? ಏನ್ ಸಿಕ್ತಿತ್ತು? ಪ್ರಶಸ್ತಿ ಕೊಡ್ತಿದ್ದ ನಿಂಗೆ ಯಾರಾದ್ರು? ಏನಂತ? ಏನಕ್ಕೆ ಹಿಂಗ ಆಡ್ತಾ ಇದೀಯ? ಕೆಟ್ಟ ಮಾತು ಮಾತಾಡಂಗಿಲ್ಲ ನಾನು. ನೀನೇನಕ್ಕೆ ಹಿಂಗ ನಾನು ಏನೇ ಮಾತಾಡ್ಲಿ, ನಾನು ಹೆಂಗೆ ಮಾಡ್ಲಿ, ಕೆಟ್ಟ ಮಾತು ನಿನ್ ಬಾಯಿಂದ ಈ ಬಾಯಿಂದ ಬರಂಗಿಲ್ಲ. ಈ ಬಾಯಿಂದ ಒಂದು ಕೆಟ್ಟ ಮಾತು ಬರಂಗಿಲ್ಲ, ಆಯ್ತಾ? ಹೌದಾ ಗೈಸ್? ನೋಡಿ ಗೈಸ್, ನೋಡಿ ಗೈಸ್. ತೋರ್ಸು ಗಾಯ್ಸ್ ನೋಡಿ. ನಿಂದು ಬಿದ್ದೈತೆ ಅಷ್ಟಲ್ಲ ಕೆಳಗೆ. ಎತ್ಕೊ ಗೈಸ್, ಫೋನ್ ಬಿದ್ದೈತೆ. ಅದೇ ಹೇಳದ್ ಕರ್ಮ. ಇಲ್ಲಿ ನೋಡಿ ಗೈಸ್, ನಾನು ಚಾಕ್ಲೇಟ್ ತಿನ್ನಕಂತ ಹೋದ್ರೆ ಹೆಂಗ್ ಹಾಕಿರೋದು ಇವನು ಬಲ್ಲೆ ಇದ್ದಾನೆ ಗೈಸ್. ಇವನ್ನ ಏನ್ ಅನ್ಕೊಂಡಿದ್ದೀರಾ ನೀವು? ಬಲ್ಲೆ ಬಲ್ಲೆ ಅಲ್ಲ, ಬಲೆ. ಯಾಕೆ ಉಸ್ಬಿಡ್ತಾ ಇದೆ? ಡೋಂಟ್ ಡಿಸ್ರೆಸ್ಪೆಕ್ಟ್ ಮೀ. ಸ್ವಲ್ಪ ತಿನ್ಕೊಡು. ಅರ್ಥ ಆಯ್ತು ಅನ್ಸುತ್ತೆ. ಇಟ್ಸ್ ಗಿವಿಂಗ್ ಮೀ ದಟ್ ಕನ್ನಡದಲ್ಲಿ ಮಾತಾಡ್ತೀನಿ. ಅದು ಯಾವುದು ಬರುತ್ತೆ ಏನೋ ಬಾಯಿ ತೆಗೆದ್ರೆ ಬರೀ ಕೆಟ್ಟ ಅದೇ ಇರುತ್ತೆ. ಬಾಯಿ ತೆಗೆದ್ರೆ ಅದಿರಲ್ಲ. ಇವಾಗ ನಾನು ರಿಚ್ ತರ ಆಕ್ಟ್ ಮಾಡಿ ತೋರಿಸ್ತೇನೆ. ನಾನು ರಿಚ್, ನಾನು ತುಂಬಾ ರಿಚ್, ನಾನು ಮಲ್ಟಿ ಮಿಲಿಯನರ್. ನಾನು ಬಟ್ ಆಕ್ಟ್ ಮಾಡಿ ತೋರಿಸ್ತೇನೆ ನೋಡಿ. ಓಕೆ, who put this in my coffee? Okay, it looks yummy actually. Okay, I think it would be more better with this ice cream like topping or something like that. So good. I'm done. Oh my god. Jaldi chito. Okay. ಅಮ್ಮಂದ್ರೆ ನೀವು ಚೆನ್ನಾಗಿರಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಗೈಸ್, ಇವಾಗ ಇಲ್ಲಿಂದ SMR ನನ್ನ KFC ಕರ್ಕೊಂಡು ಹೋಗ್ತಿದ್ದಾರೆ. ಯಾಕೆ? ಪ್ರಮೋಷನಾ? ಗೈಸ್, ಇನ್ನೊಂದೇನು ಗೊತ್ತಾ, ತುಂಬ ಜನ ಹೇಳ್ತಾ ಇರ್ತಾರೆ ಲೈಕ್ SMR ನಮಗೆ ತುಂಬ ವ್ಲಾಗಲ್ಲಿ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ ಅಂತ. ಬಟ್ ಗೈಸ್, ನಾನು ಮಾಡ್ತೀನಿ ಗೈಸ್, ನೀವು ಯಾರೂ ನೋಡೋದೇ ಇಲ್ಲ. ನಾನು ಅವ್ರಿಗೆ ಹರ್ಟ್ ಮಾಡ್ತಾ ಇರ್ತೀನಿ, ನಾನು ಅವಾಗಲೇ ಕಿವಿ ತಿರುಗಿಸ್ತಾ ಇರ್ತೀನಿ ಅಲ್ಲ. ಬರೀ ಅವ್ರಿಗೆ ಮಾತ್ರ ನೀವೆಲ್ಲರೂ ಪಾಯಿಂಟ್ ಮಾಡ್ತೀರಾ, ನಾನು ಮಾಡ್ತೀನಿ, ಅದಕ್ಕೆ ಅವ್ರು ಮಾಡೋದಲ್ವಾ. ಸೊ ಎಂಟರ್ಟೈನ್ಮೆಂಟ್ ಥರನೇ ನೋಡಿ, ಎಲ್ಲದಕ್ಕೂ ಸೀರಿಯಸ್ ಆಗಬೇಡಿ.
ನಾವೇನೋ ಕಾಮಿಡಿ ಮಾಡ್ತೀವಿ, ಕಾಮಿಡಿನ ಕಾಮಿಡಿ ಥರನೇ ನೋಡಿ. ಪ್ರತಿಯೊಂದಕ್ಕೂ ಪ್ರಾಕ್ಟಿಕಲ್ ಆಗೋದು ತುಂಬ ಲೈಕ್ ತಪ್ಪು ಅಂತ ನನಗೆ ಅನಿಸುತ್ತೆ. ಸೊ ಎಂಟರ್ಟೈನ್ಮೆಂಟ್ ಈಸ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಲೆಟ್ ಇಟ್ ಬಿ ಎಂಟರ್ಟೈನ್ಮೆಂಟ್. ಸೊ ಏನೋ ಲೆಟ್ಸ್ ಗೋ. ಏನು ತಿನ್ನೋಣ KFC-ಯಲ್ಲಿ? ಪ್ರಮೋಷನ್ ಏನು ಕೊಡ್ತಾರೆ ಅದು ತಿನ್ನೋಣ. ಡಿಪ್ರೆಷನ್. ಆಟೋ ಇಲ್ಲಿಗೆ ಬರುತ್ತೆ, ನಾವು ಆಟೋ ಹತ್ರ ಹೋಗೋದು ಬೇಡ. ಮತ್ತೇನಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಕೊತಾ ಇದೀವಿ. ಏನಾಯ್ತು? ತಿರ್ಸ್ಬೇಡ ರೋಡಲ್ಲಿ. ಯಾಕೆ? ಯಾರಾದ್ರೂ ಓಡ್ ಬಂದು ಹೊಡೆದಿಡ್ದವ್ರು ನಿನ್ನ ಹಿಡ್ಕೊಂಡು. ಡಿಪ್ರೆಷನ್. ನಾಟ್ ಫನಿ. ಹಲೋ ಯಾರು ಫ್ರೆಂಡಿ ಬಂತಾ? ಗೈಸ್ ಆಟೋ ಬಂದಿದೆ ಅಂತ. ಆಟೋಲ್ಲಿ ಸ್ವಲ್ಪ ಆಟ ಆಡ್ಸೋಕ್ಕಾಗಿದೆ. ಆಟೋಲ್ಲೂ ಸ್ವಲ್ಪ ಮಾತಾಡೋಣ ಆಯಿತಾ? ಬನ್ನಿ ಹೋಗೋಣ. ಗೈಸ್ ಇವಾಗ ನಾನು SMR ಆಟೋದಲ್ಲಿ ಹೊರಟಿದ್ದೀವಿ. ಸವಾಸ ಮಾಡಿ ಆಟೋವನ್ನ ಇವಾಗ ಇನ್ನು ತೆಗೆದು ಕೆಳಗಡೆ ಎಸಿತಾರೆ. ಹಿಂಗೆ ಕೆರಿಸ್ತಾ ಇದ್ರೆ ನೀವು. ನಾನು ತಿನ್ನಲ್ಲ, ನನಗೆ ನಂದು ಚೆನ್ನಾಗಿಲ್ಲ ಗೊತ್ತು ತಾನೆ. ಯಾಕೋ ಇತ್ತೀಚೆಗೆ SMR ಎಲ್ಲಿ ತುಂಬ ಅಪ್ಸೆಟ್ ಆಗ್ಬಿಡ್ತದ. ಯಾಕೆ ಗೊತ್ತಿಲ್ಲ. ಬರೀ ಕೆಟ್ಟ ಪದಗಳು, ಕೆಟ್ಟ ಮಾತುಗಳೇ. SMR ಬರೀ ಮಾತು ಕೆಟ್ಟದಾಗಿದ್ರೆ ಏನೋ, ಮನ್ಸು ಒಳ್ಳೇದಾಗಿದ್ರೆ ಸಾಕು. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡ್ತೈತೆ. ಏನಂತೀರಾ? ಏನು ಅನ್ನಲ್ಲ. ತಿನ್ನಿ ಅಂತೀನಿ. ನನಗೆ ಬೇಡ ರೀ. ಏನ್ ತಿಂದ್ರಿ? ಥ್ಯಾಂಕ್ ಯು ರೀ. ರೀ ಅನ್ಬಿಟ್ಟ ಗಂಡ ಹಾಕೊಂಡಿದ್ದೀನ ನಾನು. ಅಲ್ಲ ಮಾತಾಡ್ಬೇಡ ನೀನು. ಜಾಸ್ತಿ ಫ್ರೀ ಆಗ್ಬೇಡ ನನ್ನ ಜೊತೆ ನೀನು. ರೀ ಅಂತ ಇದೆಯಾ? ಏನ್ ಸಮಾಚಾರ? ತಪ್ಪಾಯ್ತು. ರೀ ಏನು ಇನ್ನೊಂದ್ಸಲ ಅನ್ನೋ. ಯಾಕೆ ಇವಾಗಿನ ಅಂದೆ? ಗೊತ್ತಿರ್ಲಿಲ್ಲಪ್ಪ. ಇವಾಗಿನ ಅಂದೆ ಅನ್ನ. ಇನ್ನೊಂದ್ಸಲ ಅನ್ನೋ ರೀ ಅನ್ನು ಅನ್ನಲ್ವಾ? ಸರಿ ಆಯ್ತು. ಸಾರಿ. ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ಸೊ ಇವಾಗ ಒಂದು ಶೂಟ್ ಇತ್ತು ಅವ್ರದ್ದು KFC-ಯಲ್ಲಿ. ಮಾಡೋದಕ್ಕಾಗ್ಲಿಲ್ಲ ಅವರು ಅನ್ಫಾರ್ಚುನೇಟ್ಲಿ. ಸೊ ಅದಕ್ಕೆ ಇವಾಗ ಫೋನ್ ತರಕಂತ ಹೋಗ್ತಾ ಇದೀವಿ SMR-ಗೆ. ಸೊ ಇನ್ನ ಯಾವ ಫೋನು? ನನಗೆಲ್ಲ ಒಂದು ಗೇಮಿಂಗ್ ಫೋನ್ ಬೇಕು ನಮ್ಮ ಹುಡುಗರಿಗೆ ಕೊಡಕ್ಕೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇನ್ನೇನಿಲ್ಲ, ತೆಗೆದು ಅಗದು ಬಿಡ್ತೀನಿ ಇವಾಗ. ಸುಮ್ನೆ ಸಡನ್ ಕಿರ್ಚಿದ್ರೆ ಒಳ್ಳೆ ಅದೇ ಜಳ್ಳ ಅನ್ನತ್ತೆ ನನಗೆ. ಏನ್ ಇವಳು ಉದ್ಯೋಗಿ ಹಿಡಿತ ಪಕ್ಕದಲ್ಲಿ ಅಂತ. ನೆನ್ನೆ ಬೇರೆ ಆಗದೆ ಎಫೆಕ್ಟ್ಸ್ ಎಲ್ಲ ಆಗೈತೆ ನನಗೆ ಲೈಫಲ್ಲಿ. ಏನ್ ಅದ್ರಲ್ಲಿ ಬೇರೆ ಮತ್ತೆ ನಾನು ಹೇಳ್ತೀನಿ ನೋಡಿ, ಇವತ್ತಿನ ದಿನ ಡೇಟ್ ಎಷ್ಟು? ಡೇಟ್ ಎಷ್ಟು ಇತ್ತು? ಇವತ್ತಿನ ಡೇಟ್ ಅಷ್ಟ 16 ಇವತ್ತು. ಯಾಕೆ ಹೋಗ್ತಿಲ್ಲ? ಅವ್ನು ರೈಟ್ಗೆ ಹೋಗ್ಬೇಕಂತೆ. ಗಾಂಡತ್ತು 16 ಇವತ್ತು. This 15th was the worst day in mine and SMR's life ಅಂತ ಅನ್ಕೊಳ್ಳಿ. Not life, worst experience. This was full day kind of horror full horror. Yeah, ದೆವ್ವ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದೀವಿ ಫುಲ್. ಅಪ್ಪ ನಾನು ಹೇಳ್ತಾ ಇರ್ತಿದ್ದೆ ಇವಳಿಗೆ ನಾನು ಏನೇ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ. ಹೇಳ್ತೀವಿ, ಇವಾಗ ಹೇಳೋ ಟೈಮ್ ಇಲ್ಲ. ಹೌದು, ಹೇಳಕ್ ಆಗೋದಿಲ್ಲ. ಇವಾಗ ಹೇಳೋದಕ್ಕೆ ಆಗಲ್ಲ. ಇವಾಗ ಹೇಳಿದ್ರೆ ಏನೇನೋ ಇದಾಗ್ಬಿಡುತ್ತೆ. ಬಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಹೇಳ್ತೀವಿ. ಬಟ್ ತುಂಬಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಅನ್ಕೊಳ್ಳಿ. ನಾನು ಇವಳಿಗೆ ಹೇಳ್ತಾ ಇದ್ದೆ, ನಾನು ಏನಾದ್ರು ಇವಳು ಕೇಳಿದ್ರೆ ಯಾವತ್ತಾರು ದೆವ್ವ ನೋಡಿದ್ಯಾ ಅಂತ ಅಂದ್ರೆ ಇಲ್ಲ. ಪ್ಲೀಸ್ ಡೋಂಟ್ ಹಿಟ್ ಮೀ. ನಂಗೆ ಹೊಡಿಬೇಡ ಶಿಮಾ ಪ್ಲೀಸ್. ಓಕೆ ಸಾರಿ. ಇಟ್ಸ್ ಓಕೆ. ನೋಡಿ ಪಾಪ ಸಾರಿನೂ ಕೇಳ್ತಾರೆ. ಒಳ್ಳೆ ಹುಡುಗ. ಆತರ ನಾನೇನು ಹೇಳಲ್ಲಪ್ಪ. ನಂಗೆ ಕಿರಿಸ್ತಾ ಇರ್ತೀನಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ. ನಮ್ಮನ್ನ ಕೆಣಿಗ್ಬೇಡಿ. ಹೊಟ್ಟೆ ಹಸತ್ತಲ್ವಾ ನನಗ? ಇಲ್ಲ, ನಿನ್ ಗಸೀತಾ ಇದೆ ಹೊಟ್ಟೆ. ಸೌಂಡ್ ಕೊಡುತ್ತಲ್ಲ ಹಂಗ್ ಕೊಡ್ತಾ ಇದೀಯ. ಹಳ್ಳಿ ಭಾಷೆ ಇದು. ನೋಡ್ತೀಯಪ್ಪ. ಏಕೆ? ಏನು ಫಿಲಂ ನೋಡಿಲ್ವಾ ನೀನು? ಕಾಶಿನಾಥ್ ನಾನು ಮಾತಾಡಲ್ಲ. ಯಾಕಂತ ಆದ್ರೆ ಸೌಂಡ್ ಎಲ್ಲ ಕೊಡ್ತಾ ಇದೆಯಲ್ಲ ಅಲ್ಲಿ.
ಅನ್ನೆಸೆಸರಿ ರಾಕಿ ಆಗಿ ದಯವಿಟ್ಟು ಬ್ಯಾಡ್ ವರ್ಡ್ಸ್ ಮಾಡ್ಬೇಡ ರಾಕಿ. ಮ್ಯೂಟ್ ಮಾಡ್ಬಿಡಿ. ತುಂಬಾ ಕೆಡ್ದು ಅನ್ಸಿದ್ರೆ ಮಾಡು. ನಾರ್ಮಲ್ ತರದೆಲ್ಲ ಮಾಡ್ಬೇಡ. ಕೆಟ್ಟ ಮತ್ತೆ ಫುಲ್ ಮ್ಯೂಟ್ ಇರ್ಲಿ. ಫ್ಯಾಮಿಲಿ ನೋಡ್ತಾರೋ? ನಿಮ್ ಫ್ಯಾಮಿಲಿಗೆ ನೋಡ್ಬೇಡ ಅಂತ ಹೇಳ್ಬಿಡು. ನಮ್ ಫ್ಯಾಮಿಲಿ ಎಲ್ಲಾರ ಫ್ಯಾಮಿಲಿ ನೋಡ್ತಾರೆ. ಎಲ್ಲಾರ ಫ್ಯಾಮಿಲಿಗೂ ನೋಡ್ಬೇಡ ಅಂತ ಹೇಳು. ಒಬ್ಬೊಬ್ಬರಿಗೆ ಕುತ್ಕೊಂಡು ನೋಡಕ್ ಹೇಳು. ಅರೆ ನನ್ ಕಂಟೆಂಟ್ ಮೇಡ್ ಫಾರ್ ಓನ್ಲಿ 18+. ನನ್ ಕಂಟೆಂಟ್ ಮೇಡ್ ಫಾರ್ 18+. ಆಕ್ಚುಲಿ ಇವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಹಾಕಿದೀನಿ. ನಾನು ಹಾಕ್ಬಿಟ್ಟಿದ್ದಾರೆ ಲೈಕ್ 18+ ಇರೋರು ಮಾತ್ರ ನೋಡಿ. ಅಂದ್ರೆ ಇಲ್ಲ ಫ್ಯಾಮಿಲಿ ಎಲ್ಲ ಪ್ರಾಪರ್ ಆಗಿತ್ತು. ಬಟ್ ಏನಂತ ಅಂದ್ರೆ ಜಾಸ್ತಿ ಏನಂತಾರೆ ಕಾಮಿಡಿನೂ ಇರುತ್ತೆ. ನನಗೂ ಹಂಗೆ ಆಗೋದು. ನನಗೂ ಹಂಗೆ ಆಗೋದು. ಕಿರಿಸ್ತಾ ಇದೆ. ಕಿವಿ ಹತ್ರ ಮಾಡ್ತಾರೆ. ಸರಿ ಆಯ್ತು. ಸಾರಿ ಕೇಳೋ. ಸರಿ ನೋಡಿ ಗೈಸ್ ಎಷ್ಟು ಒಳ್ಳೆ ಒಳಗ ಪಾಪ ದೇವ್ರ ತರ ಮನುಷ್ಯ ಗೈಸ್. ಅಯ್ಯೋ ದೇವ್ರ ತರ ಮನುಷ್ಯ ಗೈಸ್ ಇವರು. ಸರಿ ಆಯ್ತು. ಒಂದ್ ಸ್ಮೈಲ್ ಕೊಡು ಜನರಿಗೆ ನೋಡು. ಕ್ಯೂಟ್ ಆಗಿ ಕೊಡು. ಕ್ಯೂಟ್ ಆಗಿ ಎಥು ಈ ತರ ಅಲ್ಲ. ಕ್ಯೂಟ್ ಆಗಿರೋ ಸ್ಮೈಲ್ ಕೊಡು. ಎಚಿ ಈ ತರ ಅಲ್ಲ. ಕ್ಯೂಟ್ ಆಗಿರೋದು ಕೊಡು. ನೈಸ್ ಹಿಂಗೆ. ಎಥು ಹಂಗೆಲ್ಲ ಬೇಡ. ಒಳ್ಳೆ ಇದ್ರ ತರ ಕೊಡ್ತಿದ್ಯಾ ಬೇಡ. ನೀಟಾಗಿ ಕೊಡು. ಏನಿದು ಆಷಾಢ ತರ. ನೀಟಾಗಿ ಕೊಡು. ಶ್ರಾವಣ ಕುತ್ಕೋ ಸುಮ್ಮನೆ. ನೀಟಾಗಿ ಕೊಡು. ನನಗೆ ಹಂಗೆ ಕೊಡಕ್ ಬರೋದು. ಪ್ಲೀಸ್ ನೀಟಾಗಿ ಸ್ಮೈಲ್ ಕೊಡು. ಮುತ್ ಕೊಡು ಅಂದ್ರೆ ಕೊಡ್ ತೋರಿಸ್ಬೋದಕ್ಕೆ. ಇವ್ನ್ ಬರೀ ಇಂತದೆ. ಇವ್ನ್ ಏನು ಒಂದು ಅಲ್ಲ ಯಾಕೆ ಈ ತರ ನನ್ ನೀವು ಜಾಸ್ತಿ ಫ್ರೀ ಆಗ್ಬೇಡ ನನ್ ಜೊತೆ. ನೀನು ಜಾಸ್ತಿ ಫ್ರೀ ಇಲ್ಲ. ಫ್ರೀ ಫೈರ್ ಆಗ್ಬೇಡ ನನ್ ಜೊತೆ. ನೀನು ಪ್ಲೀಸ್ ತುಂಬಾ ಫ್ರೀ ಆಗ್ಬಿಡ್ತಾನೆ ನನ್ ಜೊತೆ. ನಾನು ಅನ್ಟಚಬಲ್. ಹೌದು ಕರೆಕ್ಟ್ ಹೇಳಿದ್ದು. ನನ್ ಅಂದ್ರೆ ಆತರ ನನಗ್ ಮಾಡ್ಬಾರ್ದು ಅನ್ನೋದಕ್ಕೆ ಏನ್ ಮಾಡ್ತೀನಿ. ನಿನಗೆ ಯಾರು ಮಾಡ್ತೀನಿ ಅಂತಾರೆ. Women. ನಿನಗ್ ನೀನೇ ಫೀಲ್ ತಗೊಂತಾ ಇದೀಯ. ನಿನಗ್ ನೀನೆ ಯುವರ್ ಸೆಲ್ಫ್ ಸೆಂಟರ್ಡ್ ಅನ್ನೋ ತರ. ಯುವರ್ ಕ್ವೀನ್ ಆಫ್ ದ ವರ್ಲ್ಡ್ ಅನ್ನೋ ಫೀಲ್ಸ್ ನಿನಗೆ. ಯಾರು ಹೇಳೋದ್ ಬೇಡ ಅಲ್ವಾ. ಹೇಳೋ ತನಕ ಆದ್ರೂ ತಡಿಬೇಕು. ನಿಂಗ್ ನೀನೆ ಅಂತ. That is nice ನೋಡು. Enjoy every moment because death is unexpected. Death ಅಲ್ಲ ಅದು. ನಂಗೆ ಏನೋ ಗೈಸ್ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಇದು ಟಂಗ್ ಟ್ವಿಸ್ಟಿಂಗ್ ಪ್ರಾಬ್ಲಮ್. ಅದರಿಂದ ನಾನು ಏನಾದ್ರು ಮೋಟಿವೇಟ್ ಮಾಡಕ್ ಹೋಗ್ತೀನಿ ಜನರಿಗೆ. ಅದು ಕಾಮಿಡಿ ಆಕ್ಟರ್ ಆಗ್ಬಿಡುತ್ತೆ. ಅದಕ್ಕೆ ಯಾರಾದ್ರೂ ನನಗೆ ಕೇಳ್ತಾ ಇರ್ತಾರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಅಂತ. ನನ್ ಹಿಂಗ ಆಗ್ಬಿಡುತ್ತಾ ನನ್ಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ತೋತ್ಲಿನಾ ನೀನು? ಸ್ವಲ್ಪ ಜಾಸ್ತಿ ಅದ. ಸ್ವಲ್ಪ ತೋತ್ಲಿ. ಅದನ್ನ ಆಮೇಲೆ ನೆಗೆಟಿವ್ ಆಗಿ ತಗೊಂಡ್ಬಿಡ್ರಿ. ನಾನು ನಾರ್ಮಲ್ ಆಗಿ ಕೇಳ್ತಾ ಇರೋದು. ನಂಗೆ ಗೊತ್ತಿಲ್ಲ ಟಂಗ್ ಟ್ವಿಸ್ಟ್ ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ನಂಗೆ. ಅದಕ್ಕೆ ಒಂದ್ ಸ್ವಲ್ಪ ಹಿಂಗೆ ಗೈಸ್. ಅಂದ್ರೆ ಫುಲ್ಲು ಹಳ್ಳಿಯಲ್ಲಿ ಹುಡುಗ ಇದ್ದವನು. ಇವಾಗ ನಾನು ಬೆಂಗಳೂರಿಗೆ ಬಂದಿರೋದು. ಸೊ ಅದಕ್ಕೆ ಸ್ವಲ್ಪ ರಫ್ ಅನ್ಸ್ಬೋದು ನಿಮಗೆ ನಾನು ಮಾತಾಡೋದು. ಇದೆಲ್ಲ 2 ವರ್ಷ ಆಗೈತೆ ಅಷ್ಟೇ ನಾನು ಬೆಂಗಳೂರಿಗೆ ಬಂದು. ಇನ್ನೊಂದೇನ್ ಗೊತ್ತಾ, SMR ಆನ್ ಕ್ಯಾಮ್ರಾ ಆಫ್ ಕ್ಯಾಮ್ರಾ ತುಂಬಾ ಡಿಫ್ರೆಂಟ್ ಆಗಿದೆ. ಸೀರಿಯಸ್ ಆಗಿ ಹೇಳ್ತೇನೆ ಗೈಸ್. ಇವ್ರು ಬೇಜಾರ್ ಮಾಡ್ಕೊಂಡು ಬರಲ್ಲ. ಆನ್ ಕ್ಯಾಮ್ರಾ ಇಸ್ ಲೈಕ್ ಫುಲ್ ಆನ್ ಆರಾ ಈಗೋ. ಬಟ್ ಬಿಹೈಂಡ್ ದ ಕ್ಯಾಮ್ರಾ ಅವ್ರು ಇಷ್ಟು ಇದಾಗಿರ್ತಾರೆ ಅಂದ್ರೆ ಪೂಕಿ ಟೈಪ್ಸ್. ನಿಜ ಹೇಳ್ತಾನೆ ತುಂಬಾ ರೆಸ್ಪೆಕ್ಟ್ ಮಾಡೋದು ಈ ತರ ಮಾಡ್ತಾರೆ. ಕ್ಯಾಮ್ರಾ ಹಂಗ್ ಮಾಡ್ತಾರೆ ಬಿಕಾಸ್ ನಾನು ಹಂಗ್ ಮಾಡ್ತೇನೆ ಅದಕ್ಕೆ ಅವ್ರು ಮಾಡೋದು. ಬಟ್ ಕ್ಯಾಮ್ರಾ ಸ್ವಲ್ಪ ಈಗೋ ಅದನ್ನ ಜಾಸ್ತಿ ತೋರಿಸ್ತಾರೆ. ಮೇ ಬಿ ಬಿಕಾಸ್ ಸ್ಟಾರ್ಟಿಂಗ್ ಡೇ ವೆನ್ ಹಿ ಸ್ಟಾರ್ಟೆಡ್ ಬ್ಲಾಗಿಂಗ್ ಅಥವಾ ನಾನ್ ಬಂದಾದ್ಮೇಲೆ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋದು. ಕಂಟೆಂಟ್ ಗೇಮಿಂಗ್ ಎಲ್ಲ ಮಾಡ್ತಿದ್ರು ಗೊತ್ತಾ. ಗೇಮರ್ ಆಗಿದ್ದು ಮುಂಚೆ ಅವ್ರು. ನಾನ್ ಬಂದಾದ್ಮೇಲೆ ಕಂಟೆಂಟ್ ಕ್ರಿಯೇಟರ್. ಗೇಮಿಂಗ್ ಮಾಡ್ಬೇಕಾದ್ರೆ ಅವ್ರು ಸ್ವಲ್ಪ ಆಬ್ವಿಯಸ್ಲಿ ಮೇಂಟೈನ್ ಮಾಡ್ಲೇಬೇಕು ಗೇಮಿಂಗ್ ಅಲ್ಲಿ ತಾನೆ. ಗೇಮಿಂಗ್ ಅಲ್ಲಿ ಅಂತಲ್ಲ ನಾರ್ಮಲ್ ಆಗಿ ಹಂಗೆ ಇರ್ತೀನಿ ನಾನು. ಬಟ್ ಬಿಹೈಂಡ್ ದ ಕ್ಯಾಮ್ರಾ ನಾನು ಹೇಳ್ತಿಲ್ವಾ ಇಸ್ ವೆರಿ ಕ್ಯಾಮ್ರಾ ಅದು ಡಿಫ್ರೆನ್ಸ್ ಏನಿಲ್ಲ ಅದ್ರಲ್ಲಿ. ಇಟ್ ಈಸ್ ಟು ವೆರಿ ಮಚ್ ಈಸಿ ಡಿಫ್ರೆನ್ಸ್. ಎಲ್ಲರ ಮುಂದೆ ಹೆಂಗಿರ್ಬೇಕು, ನಮ್ಮ ಜೊತೆ ಹೆಂಗಿರ್ಬೇಕು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಿಹೈಂಡ್ ದ ಕ್ಯಾಮ್ರಾ ಇಸ್ ಅ ವೆರಿ ಡಿಫ್ರೆಂಟ್ ಪರ್ಸನ್. ಒಳ್ಳೆಯವರು ಗೈಸ್, ತುಂಬಾ ಒಳ್ಳೆ. ರಾಕಿ ಇದು ಕಟ್ ಮಾಡಿ ಸ್ಪೆಕ್ಸ್ ಹಾಕೊಂಡಿದ್ದೆ. ನನ್ಗೆ ಇಷ್ಟ ಆಗಿಲ್ಲ. ಆರ ಇಷ್ಟ ಆಗಿಲ್ಲ. ರಾಕಿ ಪೇಮೆಂಟ್ ಕಟ್ಟು. ರಾಕಿ ಅವತ್ತೊಂದು ಹಾಕಿದ್ರು ನೋಡಿದ್ರೆ ಸಾಧಕ್ ಹೋಗಿಲ್ಲ. ಅದು ಸಖತ್ತಾಗಿ ಎಡಿಟ್ ಮಾಡಿ ಹಾಕಿದ್ರು. ಚೆನ್ನಾಗಿ ಮಾಡ್ತಾರೆ. ಏನಂತ ಹಾಕಿದ್ರು ಒಂದ್ ಸಾಧಕ್ ಹೋಗಿಲ್ಲ. ಅದು ಹಾಕಿದ್ರು. ಸರ್ ನಾನು ಕಾಲೇಜ್ ಬಿಟ್ಟು ಹೋಗ್ತಾ ಇದೀನಿ ಸರ್ ಅಂತ. ನೀನಂತೆ ಗೊತ್ತಾ ಪೇಮೆಂಟ್ ಕಟ್ ಅನ್ನೋದಕ್ಕೆ ಹಾಕಿದ್ರು. ಸರ್ ನಾನು ಕಾಲೇಜ್ ಬಿಟ್ಟು ಹೋಗ್ತಾ ಇದೀನಿ. ಇದು ಅದಲ್ಲ, ನನಗೆ ಇದು ನಗು ಬಂದಿದ್ದೆ. ಯಾವ್ದು ಹೇಳು, ಇವತ್ತು ಮೊನ್ನೆ ಜೇಜಮ್ಮದ್ ಮಾಡಿದ್ನಲ್ಲ, ಅದೆಷ್ಟು ಸಾಕಾಗಿತ್ತು ಗೊತ್ತಾ. ಅದು ಸಾಕ್ ಅನ್ಎಕ್ಸ್ಪೆಕ್ಟೆಡ್. ಅದು
ಗೈಸ್ ನಮ್ ಬ್ಲಾಗ್ಸ್ ಅಲ್ಲಿ ಆಕ್ಚುಲಿ ಇಷ್ಟು ಮೀಮ್ಸ್ ಎಲ್ಲ ಪ್ರತಿಯೊಂದು ಫನ್ನು ಕಾಮೆಂಟ್ ನಮಗ್ ನೋಡಿದ್ರೆ ಟು ಬಿ ಫ್ರಾಂಕ್ ಗೈಸ್ ನನಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಅನ್ಸ್ಬೋದು. ಯೂಶಲಿ ನಮ್ ವಿಡಿಯೋಸ್ ನಾವ್ ನೋಡಿದಾಗ ಎಷ್ಟೊಂದ್ ಜನರಿಗೆ ಬೋರ್ ಆಗುತ್ತೆ, ಬಟ್ ನಮ್ ವಿಡಿಯೋಸ್ ನಾವ್ ನೋಡಿದಾಗ ನಾನು SMR ಕುತ್ಕೊಂಡು ಬರ್ರಿ ನಗ್ತಾ ಇರ್ತೀವಿ, ಅಷ್ಟು ಫನ್ ಆಗಿರುತ್ತೆ. ಮೀಮ್ಸ್ ಆಗ್ಲಿ, ನಾವ್ ಮಾತಾಡೋದಾಗ್ಲಿ, ಅವ್ರು ನನಗ್ ಟಾಂಟ್ ಕೊಡೋದಾಗ್ಲಿ, ನಾನು ಅವ್ರಿಗೆ ಪ್ರತಿಯೊಂದು ಫುಲ್ ಮಜಾ ಇರುತ್ತೆ ಗೈಸ್. ಟು ಬಿ ಫ್ರಾಂಕ್ ಐ ಹೋಪ್ ನಿಮ್ಗೂ ಹಂಗೆ ಅನ್ಸಿರ್ಬೇಕು. ನನ್ ಬ್ರೈನ್ ಡೆವಲಪ್ಡ್ ಆಗಿಲ್ಲ ಇನ್ನ. ಇಲ್ಲ ಬಿಡು, ಹೋದೆ ನೀನು ಕಳೆದ್ರೆ ಆರಾಮ್ -999 ಆಗೋಯ್ತು. ಇಲ್ಲ ಆರಾಯ್ತು, ಕಟ್ ಮಾಡಿ. ನಿಮ್ ನಾಯಿ ಎಡಿಟ್ ಮಾಡಿಸ್ತಾರೆ, ಹಾಕಿದಾನೆ ಎಡಿಟ್ ಮಾಡೋದು. ಇಟ್ಸ್ ನಾಟ್ ನಾಯಿ, ಏನದು? ಆರು ಬುಲಿ. ದೇವನಹಳ್ಳಿ ಏರ್ಪಟ್ ಪಕ್ಕ 25 ಎಕರೆ ಜಮೀನ್ ಐತೆ, 2 ಕಾರ್ ಐತೆ, 2 ಬೈಕ್ ಐತೆ, ಯಲಹಂಕ ಹೈವೇ ರೋಡ್ ಪಕ್ಕ ಪೆಟ್ರೋಲ್ ಬಂಕ್ ಐತೆ, ನಂದು 2 kg ಗೋಲ್ಡ್ ಐತೆ ಮನೆಯಲ್ಲಿ. ಇನ್ನೇನ್ ಬೇಕು? ಅವ್ನ್ ದೊಡ್ಡವನು ಆಗ್ಬಿಟ್ಟ, ಅವ್ನಿಗಿನ್ನ ಬುಲ್ಲಿ ಅಂತ ನೆಟ್ಟಿದೆ. ಚೆನ್ನಾಗೈತೆ ಬುಲ್ಲಿ. ಏನೇ ಅವನಿಗೆ 6 ಅಂದ್ರೆ ಓಡ್ ಬರ್ತಾನ ಅವನು. ಯಾಕೆ ಅಂದ್ರೆ ಅವನಿಗೆ ಗೊತ್ತು ಅದೇ ನನ್ನ ಹೆಸರು ಅಂತ. ಬನ್ನಿ ಗೈಸ್ ಮೊಬೈಲ್ ತರಗೋಣ. ಗೈಸ್ ಇವಾಗ SMR ಫೋನ್ ತರಕಂತ ಬಂದಿದ್ದೀವಿ. ಫೋನ್ ತಗೋತಾರಂತೆ SMR. ಸೊ ರೆಡ್ಮಿ ಫೋನು. ಯಾಕೆ ತಗೋತಿರೋದು? ರೆಡ್ಮಿ ಫೋನ್ ಅಂತ ಏನಂತೀಯ? ಅಲ್ಲೋ ತೇಜು, ಬೇಡ ಹಂಗೆಲ್ಲ. ಅದು 100 ಆ್ಯಪಿಗೆ ತರಿಸ್ಕೊಟ್ಟು. ಗೈಸ್ ಕತ್ತು ಏನೋ ಒಂಥರ ನೋವು. ತರಿಸ್ಕೊಟ್ಬಿಡ. ನಂಗೆ ಇನ್ನೊಂದು ಕೆಮ್ಮು ಜಾಸ್ತಿ ಆಗ್ಬಿಡಿದೆ ಗೈಸ್. ಆಮೇಲೆ ನೈಟ್ ಜಾಸ್ತಿ ಕೆಮ್ಮಾಗುತ್ತೆ, ಆಮೇಲೆ ಉಸಿರಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇತ್ತೀಚೆಗೆ, ಯಾಕಂತ ಗೊತ್ತಿಲ್ಲ. ಲೈಕ್ ನೀನೇನು ಇಲ್ಲೇ ಇರ್ತೀಯ ತಾನೆ? ಈ ತರ ಪ್ರಾಬ್ಲಮ್ ಆಗ್ತಿದೆ, ಒಂಥರ ಸಫೋಕೇಶನ್ ಫೀಲ್ ಆಗ್ತಿದೆ. ಅಲ್ಲೇ ಇಟ್ಬಿಡಿ ಸರ್, ತಗೋತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡ್ತೀನಿ ಅವನ ಹತ್ರ ಇನ್ನೊಂದು ರೂಮ್ ಕೀ ಇಸ್ಕೊಂತೀನಿ. ನೀನು ಅಲ್ಲೇ ಇನ್ನೊಂದು ರೂಮ್ ಕೀ ಇಸ್ಕೊಂತೀನಿ. ಕುಡಿತಿರೋದು SMR ಮೋಸಂಬಿ ಜ್ಯೂಸ್. ನಂದು ಕೊಡಿ. ಮೋಸಂಬಿ ಜ್ಯೂಸ್ ಕುಡಿಬೋದಾ? ಗಂಟ್ಲ ತರ ಇದ್ರೆ ಚೆನ್ನಾಗಿರಲ್ಲ. ಕೆಮ್ಮಿದ್ರೆ ಕುಡಿಬೋದಾ? ಕುಡಿಬೋದು ಕುಡಿ. ಮಾಡ್ತೀನಿ ಇರಾಯ್ತು. ಫೋನ್ ಹೇಳು ಫಸ್ಟ್ ನನಗೆ. ಫೋನ್ ಹೇಳು ನನಗೆ ಫಸ್ಟ್. ಸೋ ಗುಡ್ ಗೈಸ್, ಯಮ್ಮಿ ಟೇಸ್ಟಿ ಆಗಿದೆ. 15 Pro ನಾಳೆ ಶ್ರವಣ್ ಬ್ರೋ ಜೊತೆ ಒಂದು ಶೂಟ್ ಇದೆ, ಜೋಲೋ ಚಿಪ್ ಚಾಲೆಂಜ್ ಅಂತ ಗೈಸ್. ನಂಗೆ ಇವಾಗ್ಲೂ ಎಷ್ಟು ಭಯ ಆಗ್ತಿದೆ ಗೊತ್ತಾ? ಐ ಕಾಂಟ್ ನನಗೆ ಸತ್ತೋಗಂಗ ಅನ್ಸಿದೆ. ನನ್ ಖಾರ ಆಗೋದೇ ಇಲ್ಲ, ನಾನು ಹೇಗ್ ತಿನ್ಲಿ? ಅದಕ್ಕೆ ಏನಾದ್ರು ಒಂದು ಜುಗಾಡ್ ಮಾಡ್ಬೇಕು ನಾನು. ಏನ್ ಹೇಳ್ತಾ ಇದ್ಯಾ ಹೇಳಿ ಇವಾಗ? ನನ್ನ ಫೋನಲ್ಲಿ ಇದ್ದೆ. ಅದೇ ಶ್ರವಣ್ ಬ್ರೋ ಜೊತೆ ನಾಳೆ ಒಂದು ಜೋಲೋ ಚಿಪ್ ಚಾಲೆಂಜ್ ಇದೆ ನಂದು ಶ್ರವಣ್ ಬ್ರೋ. ಯಾಕೆ ನೀವ್ರೆ ಮಾಡ್ಬಾರ್ದು? ಪ್ಲೀಸ್ ನೀವ್ರೆ ಮಾಡಿ. ನಾನ್ ಮುಳುಗ್ತಾ ಇದೀನಿ ಅಂದ್ರೆ ನನ್ನ ಜೊತೆ ನೀನು ಮುಳುಗ್ಬೇಕು. ಇವಾಗ ನೋಡು, ನಾನು ಬೆಳೀತಾ ಇದೀನಿ ಅಂದ್ರೆ ನನ್ನ ಜೊತೆ ನೀನು. ಮೊಬೈಲ್ ಪ್ಲಾನೆಟ್ ಅವ್ರು ಮೊಬೈಲ್ ಅಲ್ಲಿ ಹೊಡೆದ ಚಿಕ್ಕಾಗ್ತಾರೆ. ಅದೇ ಹೇಳಿದ್ನಲ್ಲ, ಮೊಬೈಲ್ ಪ್ಲಾನೆಟ್ ಅವ್ರು ಮೊಬೈಲ್ ಹೊಡೆದಾಕ್ತಾರೆ ಆಚಿಕೆ. ರಾಕಿ ಮಾತ್ ಕೇಳಲೇಬೇಕು ರಾಕಿ, ಪ್ಲೀಸ್. ಏನ್ ಪೇಮೆಂಟ್ ಅಂತ ಮೆಸೇಜ್ ಆಗ್ತಾರೆ, ನಾನು ಮೆಸೇಜ್ ಮ್ಯೂಟ್ ಮಾಡ್ಬಿಡ್ತೀನಿ. ಯಾಕೆ ಪೇಮೆಂಟ್ ಇಲ್ಲಿ ಬಿಡ್ತಿದ್ಯಾ ಪಾಪ? ಅಯ್ಯೋ, ಅವನಿಗೆ ಹಂಗೆ ಹೇಳಿದ್ರೆ ನೆನಪಾಗುತ್ತೆ. ಒಳ್ಳೆ ಮೀಮ್ಸ್ ಹಾಕಕ್ ಒಳ್ಳೆ ಗ್ಯಾಪ್ ಸಿಗುತ್ತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಪಾಪ ರಾಕಿ, ಅವನೇನ್ ತಪ್ಪಿದೆ ನಮ್ಮನೆ. ಸುಮ್ಮನೆ ಇರೋ. ಅದೇ ಒಳ್ಳೆ ಡಿಪ್ರೆಷನ್. ನಮ್ಮ ಅಕ್ಕ ಬಂದು ಅಕ್ಕ ಐ ಗಾಡ್. ಹ್ಯಾಪಿ 3 years anniversary. ಯಾರಿಗೆ? ನಮ್ಗೆ. ಇನ್ನೂ ಆಗಿಲ್ವಲ್ಲ ಆಗಸ್ಟ್. ಅದು ಹ್ಯಾಪಿ 3 year anniversary ಅಂತ ಅದಕ್ಕೆ. ಅದು ಬರ್ದೆ ಮೊಬೈಲ್ ಪ್ಲಾನೆಟ್. ಆಗಸ್ಟ್ ಬಂದ್ರೆ 3 ವರ್ಷ ಆಗುತ್ತಾ? 2 ವರ್ಷ ಆಗುತ್ತೆ. ಕಂಪ್ಲೀಟ್ 2 ವರ್ಷ ಗೈಸ್. ನಾವಿಬ್ರು ಮೀಟ್ ಆಗಿ ಆಗಸ್ಟ್ ಬಂದ. ಲಾಸ್ಟ್ ಟೈಮ್ ನಾವೆಲ್ಲ ಹಾಳು ಮಾಡ್ಬಿಟ್ಟಿದೀವಿ ಹೊಡೆದಕ್ಕೆ. ಇಲ್ಲಪ್ಪ,
ನಾವಿಬ್ರು ನಮ್ಮ ಲೈಫ್ ಬಂದಾಗಿಂದ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಲೈಕ್ ಡಿಸೆಂಬರ್ ವರೆಗೂ ಗೈಸ್, ಈ ವರ್ಷ ಡಿಸೆಂಬರ್ ಇತ್ತು ಗೊತ್ತಾ, ಅವಾಗವರೆಗೂ ತುಂಬಾ ಕೆಟ್ಟದಿತ್ತು, ಬರೀ ಜಗಳನೇ ಆಡ್ತಿದ್ವಿ ನಾವು. ಇವ್ರ ಮತ್ತೆ ಏನು ಸರಿ ಇಲ್ಲ, ಟು ಬಿ ಫ್ರಾಂಕ್. ಇವಾಗಲೂ ಆಡ್ತಾ ಇರ್ತೀವಿ, ನಾನು ಸಮಾಧಾನ ಇವಾಗ ಮಾಡ್ತೀನಿ ಏನಂದ್ರೆ ಅವ್ಳನ್ನ. ವಿ ಅಂಡರ್ಸ್ಟುಡ್ ಸರ್ಟನ್ ಥಿಂಗ್ಸ್. We all, I understood things. I made her understand things and I am teaching her. ಅವಳಿಗೆ ಅರ್ಥ I taught him everything, how to respect women. ಪ್ರತಿಯೊಂದು ನಾನು ಹೇಳ್ಕೊಟ್ಟಿರೋದು ಈ ಮನುಷ್ಯನಿಗೆ. ಅದೊಂದು ಯಾವುದೇ ಇಂಟರ್ವ್ಯೂನಲ್ಲಿ ಹೇಳ್ಬಿಟ್ಟೆ ಅಂತ ಹೇಳ್ಬಿಟ್ಟು ಫೀಡಿಂಗ್ ಮಾಡಿರೋದು. ಇವಾಗಲೂ ಅದನ್ನೇ ಹೇಳ್ತಾ ಇದ್ದಾಳೆ. ಅಲ್ಲ ಗೈಸ್, ಅಲ್ಲ ನಿಜವಾಗ್ಲೂ ಡಿಸೆಂಬರ್ಗೆ ಮುಂಚೆ ವಾಸ್ ಟೋಟಲಿ ಬ್ರೋಕ್. ಬಟ್ ಇವಾಗ ಹೆಂಗಾಗಿದೆ, ಡಿಸೆಂಬರ್ ಆದ್ಮೇಲೆ ತುಂಬಾ ಖುಷಿಯಾಗಿದೆ ಜೀವನ, ತುಂಬಾ ಚೆನ್ನಾಗಿದೆ, ನೆಮ್ಮದಿಯಾಗಿದ್ದೀವಿ, ಎಲ್ಲ ಚೆನ್ನಾಗಿದೆ. ಏನಂತೀರಾ? ಹೌದು, ಮಾತಾಡ್ತೀನಿ ಅಂತಾನೆ ತುಂಬಾ ತುಂಬಾ ಹಂಗೆ ಮಾಡ್ತೀನಿ ನಾನು. ನನ್ನ ಬ್ಲಾಗಲ್ಲಿ ನೀನ್ ಮಾತಾಡಲ್ಲ, ಜನರು ನನ್ನ ಬ್ಲಾಗಲ್ಲಿ ನೀನ್ ಮಾತಾಡಲ್ಲ. ಹೌದಾ ಗೈಸ್? ಕಂಪ್ಲೇಂಟ್ ಮಾಡ್ತಾ ಇದಾರೆ ಜನ. ನಿನ್ ಬ್ಲಾಗಲ್ಲಿ ಎಷ್ಟು ಜನ ಕಂಪ್ಲೇಂಟ್ ಮಾಡಿದ್ರು? ಸಿಮ್ರನ್ ನೀವು ನಿಮ್ ಬ್ಲಾಗ್ ಆಗಲಿ ತುಂಬಾ ಮಾತಾಡಿ, ಎಸ್ ಎಂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಮಾತಾಡಲ್ಲ, ಬಿಕಾಸ್ ಏನೋ ಜಗಳ ಆಗಿತ್ತು. ಅದೇ ಹೋಟೆಲ್ ದಿನ ನಾನು ಬ್ಲಾಗ್ ಮಾಡ್ಬೇಕಾರಲ್ಲ ನಮ್ ಜಗಳನೇ ಆಗಿರ್ತೀನಿ. ಯಾಕೆ ಮಾಡ್ತಾ ಜಗಳ? ಯಾಕೆ ಮಾಡ್ತೀಯ? ನನ್ನ ಬ್ಲಾಗ್ ಅಕಸ್ಮಾತ್ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಅಕಸ್ಮಾತ್ ಮಾತಾಡ್ಬೇಕಾ? SMR ನನ್ ಜೊತೆ ಜಾಸ್ತಿ ಫ್ರೀ ಆಗ್ಬೇಡ. SMR ಐ ಆಮ್ ಅನ್ಟಚಬಲ್. ಇವರು ಅನ್ಟಚಬಲ್ ಗೊತ್ತು, ಅದಕ್ಕೆ ದೂರ ಕೂತಿದ್ದೀನಿ ನಾನು. ಪ್ಲೀಸ್ ನಾನೇ ಟ್ರಾಲ್ ಮಾಡ್ಕೋತೀನಿ, ಅಡ್ಬಿಟ್ಟಾಕಿ ಗೈಸ್. ಏನೇ ಹೇಳ್ತಿದ್ದೆ ಮತ್ತೆ ಏನಿಲ್ಲ. ನಾನ್ ಬ್ಲಾಗ್ ಮಾಡ್ಬೇಕಾದ್ರೆ ಹೆಂಗಾಗತ್ತೆ ಗೊತ್ತಾ, ಅಕಸ್ಮಾತ್ ನಮ್ ಮೂಡ್ ಚೆನ್ನಾಗಿಲ್ಲ, ನನ್ ಮೂಡ್ ಚೆನ್ನಾಗಿಲ್ಲ, ನಾನು ನಿಲ್ಸ್ಬಿಡ್ತೀನಿ, ಅದು ಬ್ಲಾಗೇ ಮಾಡಲ್ಲ ಹೋಗು ಅಂತ. ನಾನ್ ರೆಡಿ ಮಾಡ್ತೀನಿ ಇವಳ ಮೂಡ್ನ ರೀಟಾಗಿ ರೆಡಿ ಮಾಡಿ ಅವಾಗ ನಾವ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ನನ್ ಬ್ಲಾಗ್ ಅಲ್ಲಿ ಹಂಗಲ್ಲ, ನನ್ ಮೂಡ್ ಹಾಳಾಗಿರುತ್ತೋ ಗೊತ್ತಿಲ್ಲ, ಅವಳ ಮೂಡ್ ಹಾಳಾಗಿದ್ರೆ ನನ್ ಮೂಡ್ ಹಾಳು ಮಾಡ್ಬಿಟ್ಟು ಬ್ಲಾಗ್ ಹಾಳು ಮಾಡ್ಬಿಡ್ತಾಳೆ. ಇಷ್ಟು ನೆಗೆಟಿವ್ ಮಾತಾಡ್ತಾನೆ ನನ್ ಬಗ್ಗೆ. ಹೆಂಗಲ್ಲ ಏನು ಮಾತಾಡ್ಬೇಡ. ಅಪ್ಪ ಅಲ್ಲ ಗೈಸ್, ನಾವ್ ಇಷ್ಟೊಂದು ನಗಾಡ್ತೀವಿ, ಇಷ್ಟೊಂದು ಫನ್ ಮಾಡ್ತೀವಿ, ನಿಮ್ಗೆ ಹೇಗ್ ಅನ್ಸುತ್ತೆ? ನೀನ್ ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡಿದ್ರೆ ಜನಕ್ಕೆ ಖುಷಿ ಆಗುತ್ತೆ. ಯಾಕಂತ ಅಂದ್ರೆ ಕೆಳಗಡೆ ಆಂಗಲ್ ಒಳ್ಳೆ ದೇವ ತರ ಕಾಣ್ತಾ ಇದೆಯಾ ಅಂತ ಅವ್ರಿಗೂ ಬೇಜಾರಾಗುತ್ತೆ ಅಷ್ಟೇ. ದೇವ ತರ ಇದೀನ ಗೈಸ್ ನಾನು? ಇಷ್ಟು ಕ್ಯೂಟ್ ಆಗಿ ಮುದ್ದಾಗಿದ್ದೀನಿ ನಾನು, ಸೋ ಬ್ಯೂಟಿಫುಲ್. ನಾನು ಗೈಸ್ ಇವತ್ತು ನನ್ನ ಜೊತೆ ತುಂಬಾ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗೋಯ್ತು ಗೈಸ್. ನಾನು ಒಂದು ಪ್ರಮೋಷನ್ ಶೂಟ್ ಮಾಡೋಕ್ಕೆ ಅಂತ ಹೋಗಿದ್ದೆ ಆಯ್ತಾ. ಶೂಟ್ ಮಾಡೋಕ್ಕಂತ ಹೋಗ್ತೀನಿ, ಅಲ್ಲಿ ಏನಾಗುತ್ತೆ, ಒಂದು ಸಮಥಿಂಗ್ ಲೈಕ್ ಏನೇನೋ ಆಗೋಯ್ತು, ಲೈಕ್ ಏನೋ ಓಡಾಡ್ದಂಗೆ, ಏನೋ ಬಿದ್ದಂಗೆ, ಈ ಥರ ಎಲ್ಲ ಆಯಿತು ಗೈಸ್. ಐ ಸ್ಟಾರ್ಟೆಡ್ ಕ್ರೈಯಿಂಗ್ ಮಾರ್ನಿಂಗ್. ನನ್ನ ಪ್ರಮೋಷನ್ ಶೂಟು ಬಿಕಾಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಆ ಥರನೇ ಕ್ಲಿಯರ್ ಬೇಕಿತ್ತು. ನಮ್ಮ ಮನೇಲಿ ಆ ಥರ ಬ್ಯಾಕ್ಗ್ರೌಂಡ್ ಇಲ್ಲ, ಅದಕ್ಕೆ ಅವ್ರು ನಮ್ಮ ಮನೆದು ಬೇಡ ಅಂತ ರಿಜೆಕ್ಟ್ ಮಾಡಿಬಿಟ್ರು ಕಳಿಸಿದ ತಕ್ಷಣ. ಆ ಥರ ಎಲ್ಲ ಆಗೋಯ್ತು. ಸೊ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ನಂಗೆ ಮಾರ್ನಿಂಗು. ಸೊ ಐ ಆಮ್ ಎಂಡಿಂಗ್ ದ ವ್ಲಾಗ್. ಸೊ ಗೈಸ್, ಐ ಹೋಪ್ ನೀವು ಇವತ್ತಿನ ವ್ಲಾಗ್ ಎಂಜಾಯ್ ಮಾಡಿರ್ತೀರಾ ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಹೇಗಿತ್ತು ವ್ಲಾಗ್ ಅಂತಾನೆ ಕಮೆಂಟ್ ಮಾಡಿ, ಆಯ್ತಾ? ಸೇ ಬಾಯ್. ನೆಟ್ಟಿಗೆ ಬಾಯ್. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ